ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ಸ್ಕಿನ್ ಗ್ಲೋ ಬರಲಿಕ್ಕೆ, ಸ್ಕಿನ್ ವೈಟನಿಂಗ್ ಅಂತಲೇ ಹೇಳ್ಬೋದು. ನಾನಿವತ್ತು ರೈಸ್ ಫ್ಲೋರ್ ಸೋಪನ್ನು ಮನೆಯಲ್ಲಿ ಅತಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಅಲೋವೆರಾವನ್ನು ತೆಗೆದುಕೊಂಡಿದ್ದೀನಿ, ಲೋಳೆ ಸರ. ಇದನ್ನು ಚೆನ್ನಾಗಿ ತೊಳೆದು ಎಡ್ಜಸ್ ಎಲ್ಲ ಕಟ್ ಮಾಡಿ ಇಷ್ಟು ಅಲೋವೆರಾನ ತೆಗೆದುಕೊಂಡಿದ್ದೀನಿ. ನಾನು ಮಧ್ಯೆ ಈ ಥರ ಕಟ್ ಮಾಡಿ ಅದರಲ್ಲಿರುವಂತಹ ಎಲ್ಲ ಜೆಲ್ಲನ್ನು ನಾನು ತೆಗಿತಾ ಇದ್ದೀನಿ. ನೀವು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಿದ್ದೀನಿ. ಮನೆಯಲ್ಲಿ ಅತಿ ಸುಲಭವಾಗಿ ರೈಸ್ ಫ್ಲೋರ್ ಸೋಪನ್ನು ನೀವು ಯೂಸ್ ಮಾಡ್ಬೋದು. ಸ್ಕಿನ್ ವೈಟ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ, ತುಂಬಾ ಸ್ಮೂತ್ ಆಗುತ್ತೆ. ನೋಡಿ, ಇಷ್ಟೊಂದು ಅಲೋವೆರಾ ಜೆಲ್ ಬಂದಿದೆ. ಇವಾಗ ಒಂದು ಪೊಟ್ಯಾಟೊವನ್ನು ತೆಗೆದುಕೊಂಡಿದ್ದೀನಿ. ಮೇಲಿರುವಂತಹ ಎಲ್ಲ ಸಿಪ್ಪೆಯನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಇದೇ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಈ ಮಿಕ್ಸಿ ಜಾರ್ಗೆ ಹಾಕಬೇಕು. ನೀವು ತುರಿದು ಬಿಟ್ಟಾದರೂ ನೀವು ತೊಗೋಬೋದು. ಇದನ್ನು ಯಾವುದೇ ರೀತಿ ಪೀಸ್ ಉಳಿಲಾರ್ದಂಗೆ ನುಣ್ಣಾಗಿ ಪೇಸ್ಟ್ ಥರ ರುಬ್ಬಬೇಕು. ನೋಡಿ, ನಾನು ಈ ಥರ ರುಬ್ಬಿದ್ದೀನಿ. ಇದನ್ನು ಒಂದು ಬೌಲ್ಗೆ ನಾನು ಇವಾಗ ಹಾಕಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಿದ್ದೀನಿ. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ನಾನು ಇಲ್ಲಿ 3 ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇದೆಲ್ಲ ಮೆಡಿಕಲ್ ಸ್ಟೋರಲ್ಲಿ 30 ರಿಂದ 40 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ನೀವು ಹೇರ್ಸ್ಗೆ, ಸ್ಕಿನ್ನಿಗೆ ಇದನ್ನು ಯೂಸ್ ಮಾಡ್ಬೋದು, ವಿಟಮಿನ್ ಟ್ಯಾಬ್ಲೆಟ್ಸನ್ನು. ನಾನು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಮಿಲ್ಲಲ್ಲಿ ಹಾಕಿಸಿ ಈ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಆವಾಗಲೇ ಅಕ್ಕಿಯನ್ನು ತೊಳೆದು 1 ಅವರ್ 2 ಅವರ್ ನೀವು ಒಣಗಿಸಿ ಮಿಕ್ಸಿಯಲ್ಲಿ ಹಾಕಿ ಹಿಟ್ಟನ್ನು ಮಾಡಿ ನೀವು ಮಾಡ್ಬೋದು. ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಯಾವುದೇ ರೀತಿಯಾಗಿ ನಾನು ನೀರನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದು ಸೋಪ್ ಬೇಸು. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾನು ಅರ್ಧ ಕೆಜಿಯಷ್ಟು ತೆಗೆದುಕೊಂಡಿನಿ, ಆದರೆ ಯೂಸ್ ಮಾಡೋದು ಮಾತ್ರ 1/4 ಕೆಜಿಯಷ್ಟು ನಾನು ಯೂಸ್ ಮಾಡ್ತೀನಿ, 250 ಗ್ರಾಮ್. ನಿಮಗೆ ಸೋಪ್ ಬೇಸ್ ಇಲ್ಲ ಅಂದರೆ ನೀವು ಪೇರ್ಸ್ ಸೋಪನ್ನು ಯೂಸ್ ಮಾಡಿ ಈ ಸೋಪನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು. ಇವಾಗ ಅರ್ಧ ಭಾಗವನ್ನು ಕಟ್ ಮಾಡಿ ಹಾಗೆ ಇಟ್ಟು ಇನ್ನರ್ಧ ಉಳಿದ ಭಾಗವನ್ನು ನಾನು ಕಟ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಈ ಥರ ಕಟ್ ಮಾಡಿ ಇಡ್ತಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ದಾರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯಾವ ವೆರೈಟಿ ಸೋಪ್ ಬೇಕಂತ ನನಗೆ ಕಮೆಂಟ್ ಮಾಡಿದರೆ ನಾನು ಆ ಸೋಪನ್ನು ನಾನು ಮಾಡಿ ತೋರಿಸ್ತೀನಿ. ನೀವು ಇದಕ್ಕೆ ಫ್ರ್ಯಾಗ್ರೆನ್ಸನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿಯಾಗಿ ಫ್ರ್ಯಾಗ್ರೆನ್ಸನ್ನು ಹಾಕ್ತಿಲ್ಲ. ಫ್ರ್ಯಾಗ್ರೆನ್ಸನ್ನು ಹಾಕಿದರೆ ಸೋಪ್ ತುಂಬಾ ಚೆನ್ನಾಗಿ ವಾಸನೆ ಬರುತ್ತೆ. ನಾನು ಇದನ್ನು ಸೋಪ್ ಬೇಸನ್ನು ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಅರ್ಧ ಲೀಟ್ರ್ನಷ್ಟು ನೀರನ್ನು ಇಟ್ಟು ಈ ಥರ ಒಂದು ಸ್ಟ್ಯಾಂಡನ್ನು ಇಡಬೇಕು. ನಾನು ಡಬಲ್ ಬಾಯ್ಲನ್ನು ಇವಾಗ ಮಾಡ್ತಿದ್ದೀನಿ. ಈ ಸೋಪ್ ಬೇಸೆಲ್ಲ ಚೆನ್ನಾಗಿ ಕರಗಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಸೋಪನ್ನು ಕರಗಿಸಿ. ಸೋಪೆಲ್ಲ ಕರಗಿದ ಮೇಲೆ, ಸೋಪ್ ಬೇಸೆಲ್ಲ ಕರಗಿದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಇದರಲ್ಲಿ ಹಲವಾರು ವೆರೈಟಿ ಸೋಪನ್ನು ನೀವು ಯೂಸ್ ಮಾಡ್ಬೋದು. ಸ್ಕಿನ್ ಗ್ಲೋ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದೇ ಅಥವಾ 2 ದಿನಕ್ಕೆ ಸ್ಕಿನ್ ಗ್ಲೋ ಬರಲ್ಲ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದರೆ ಸ್ಕಿನ್ ವೈಟನಿಂಗ್ ಆಗುತ್ತೆ, ಚೆನ್ನಾಗಿ ಗ್ಲೋ ಬರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕರಗಬೇಕದು. ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ನೀವು ಇದೇ ಥರ ಸೋಪ್ ಬೇಸನ್ನು ತೆಗೆದುಕೊಂಡು ನಿಮಗೆ ಯಾವ ವೆರೈಟಿ ಸೋಪ್ ಬೇಕೋ ಆ ಥರ ನೀವು ಸೋಪನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಮುಖದ ಮೇಲಿರುವಂಥ ಕಲೆ, ಪಿಂಪಲ್ಸ್ ದಿನಕ್ಕೆ ಕಡಿಮೆ ಆಗುತ್ತಾ ಬರುತ್ತೆ. ಹಾಗೆ ಮುಂದಿನ ರೆಸಿಪಿಗಳಲ್ಲಿ ನಾನು ಮತ್ತೆ ವೆರೈಟಿ ಸೋಪನ್ನು ಮಾಡಿ ಹಾಕ್ತಾ ಇರ್ತೀನಿ. ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟು, ಆಲೂಗಡ್ಡೆ ಮತ್ತು ಅಲೋವೆರಾ ಜೆಲ್ಲನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿ
ಈ ಥರ ಗಂಟಾಗಲಾರ್ದಂಗೆ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನು ಸೋಪ್ ಮೋಲ್ಡ್ಗೆ ಹಾಕ್ತಿದ್ದೀನಿ. ನಾನು ಈ ಸೋಪ್ ಮೋಲ್ಡನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ 100 ರುಪೀಸ್ಗೆ ಈ ಸೋಪ್ ಮೋಲ್ಡೆಲ್ಲ ಸಿಗುತ್ತೆ. ನೀವು ಡಬ್ಬದ ಮುಚ್ಚಳ ಅಥವಾ ಈ ತರಹದ ಪ್ಲಾಸ್ಟಿಕ್ ಬೌಲ್ ಅಥವಾ ಸ್ಟೀಲ್ ಬೌಲನ್ನು ಯೂಸ್ ಮಾಡಿ ಈ ಸೋಪನ್ನು ಮಾಡ್ಬೋದು. ಇವಾಗ ಸೋಪ್ ಅಥವಾ ಸ್ಟೀಲ್ ಮೋಲ್ಡ್ ಅಥವಾ ಪ್ಲಾಸ್ಟಿಕ್ ಮೋಲ್ಡ್ಗೆ 1 ಅಥವಾ 2 ಹನಿ ನೀವು ಕೊಬ್ಬರಿ ಎಣ್ಣೆಯನ್ನು ಈ ಥರ ಅಪ್ಲೈ ಮಾಡ್ಕೋಬೇಕು. ಈ ಥರ ಒಂದೊಂದು ಹನಿ ಕೊಬ್ಬರಿ ಎಣ್ಣೆಯನ್ನು ಹಾಕೋದ್ರಿಂದ ಸೋಪ್ ತಳಕ್ಕೆ ಅಂಟ್ಕೊಳೋದಿಲ್ಲ. ಆದರೆ ಕಂಪಲ್ಸರಿಯಾಗಿ ಬೌಲ್ ಅಥವಾ ಸ್ಟೀಲ್ ಬೌಲ್ಗೆ ನೀವು ಹಾಕ್ಬೋದು. ಮೋಲ್ಡ್ಗೆ ನೀವು ಆಪ್ಷನಲ್ ಹಾಕಿದರೂ ನಡೆಯುತ್ತೆ. ನೀವು ಹಾಕಲಿಲ್ಲ ಅಂದರೂ ಇಲ್ಲಿ ಅಂಟ್ಕೊಳ್ಳೋದಿಲ್ಲ ಮೋಲ್ಡ್ಗೆ. ನೀವು ಫ್ರಿಜ್ಜಲ್ಲಿ ಇಡಬೇಕಾದ್ರೆ 1 ಅವರ್ ಅಥವಾ 2 ಅವರಲ್ಲಿ ಈ ಸೋಪ್ ರೆಡಿ ಆಗುತ್ತೆ. ನೀವು ಮನೆಯಲ್ಲೇ ಫ್ರಿಜ್ ಇಲ್ಲ ನಾರ್ಮಲ್ ಟೆಂಪರೇಚರಲ್ಲಿ ಇಡಬೇಕಾದ್ರೆ ನೀವು 1 ಡೇ ಕಾಯಬೇಕು. ಮಿನಿಮಮ್ ಏನಿಲ್ಲ ಅಂದರೂ 8 ಅವರ್ಸ್ ಇದು ಗಟ್ಟಿ ಆಗಲಿಕ್ಕೆ. ನಾನು 1 ಡೇ ಫುಲ್ ಇಟ್ಟಿದ್ದೆ. ನಾನು ನೆಕ್ಸ್ಟ್ ಡೇ ಇಲ್ಲಿ ತೋರಿಸ್ತಿದ್ದೀನಿ. ಇವತ್ತು ಮಧ್ಯಾಹ್ನ ಮಾಡಿ ನಾಳೆ ಬೆಳಗ್ಗೆ ನಾನು ತೋರಿಸ್ತಿದ್ದೀನಿ. ನಾನು ಮಾರ್ನಿಂಗ್ ಇಲ್ಲಿ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಅಷ್ಟೇ ಗಟ್ಟಿಯಾಗಿದೆ ಕೂಡ. ತುಂಬಾ ನ್ಯಾಚುರಲ್ಲಾಗಿ ನೀವು ಮನೆಯಲ್ಲೇ ವೆರೈಟಿ ಸೋಪನ್ನು ಯೂಸ್ ಮಾಡ್ಬೋದು. ಜಸ್ಟ್ 250 ಗ್ರಾಮ್ ಸೋಪ್ ಬೇಸಲ್ಲಿ ನಮಗೆ 5 ಸೋಪ್ ಆಗಿದೆ. ನಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟೊಂದು ಸುಲಭವಾಗಿ ಓಪನ್ ಆಗ್ತಿದೆ. ಯಾವುದೇ ರೀತಿಯಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ತುಂಬಾ ಸಾಫ್ಟಾಗಿ ಬಂದಿದೆ. ಈ ಥರ ಒಂದು ಸೋಪ್ ಮೋಲ್ಡನ್ನು ತೆಗೆದುಕೊಂಡ್ರೆ ಆನ್ಲೈನಲ್ಲಿ ನೀವು ಯೂಸ್ ಮಾಡಿ ಆರಾಮ್ಸೆಯಾಗಿ ಸೋಪ್ ಮಾಡ್ಬೋದು. ಹಾಗೆ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ನಾನು ಒಂದು ಚಾಕುವಿನ ಸಹಾಯದಿಂದ ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡ್ತಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ. ಸ್ಕಿನ್ ವೈಟನಿಂಗ್, ಸ್ಕಿನ್ ಗ್ಲೋಯಿಂಗ್ ರೈಸ್ ಫ್ಲೋರ್ ಸೋಪ್ ಇವಾಗ ರೆಡಿಯಾಗಿದೆ. ನೋಡಿ ಇದೇ ಥರ ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ. ಇದನ್ನು ನಾನು ಯೂಸ್ ಮಾಡಿ ತೋರಿಸ್ತೀನಿ. ನೊರೆ ಎಲ್ಲ ಹೇಗೆ ಬರುತ್ತೆ ಅಂತ. ನೀವು ಡೈಲಿ ಅಪ್ಲೈ ಮಾಡ್ಬೋದು ಅಥವಾ ಹ್ಯಾಂಡ್ ವಾಶಿಗೆ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಸಹಿತ ಈ ಸೋಪನ್ನು ಯೂಸ್ ಮಾಡ್ಬೋದು. ನೋಡಿ ಎಷ್ಟೊಂದು ನೊರೆ ಬಂದಿದೆ, ಎಷ್ಟೊಂದು ಕ್ಲೀನಾಗಿದೆ. ಹಾಗೆ ಇದೇ ಥರ ವೆರೈಟಿ ರೆಸಿಪಿಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ತರಹದ ಸೋಪ್ ಬೇಸನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.